ಒಂದು ನಿಮಿಷ ತಡೆದು ವಿಭೀಷಣನನ್ನು ಕೈ ಹಿಡಿದು ಕುಳ್ಳಿರಿಸಿಕೊಂಡು ಶ್ರೀರಾಮನು, ಅಪ್ಪ ವಿಭೀಷಣ, ನನ್ನ ದುಸ್ಥಿತಿಯನ್ನು ನೀನು ಕಂಡಿರುವೆ. ಈ ರಾಮನು ಎಂದೂ ಬದಲಿಸಿ ಆಡಿದವನಲ್ಲ. ಆದರೇನು, ಆಡಿದ ಮಾತನ್ನು ಆಡಿದಂತೆಯೇ ನಡೆಸಿಕೊಡಲು ಇಂದಿದು ಅಸಮರ್ಥನಾದೆನು. ದುರ್ದೈವಿಯಾದ ನನ್ನ ಶರಣನು ನೀನು. ಅಪ್ಪ, ನಾನು ಮಾತು ಕೊಟ್ಟಂತೆ ರಾವಣನನ್ನು ಮರ್ದಿಸಿ ಲಂಕೆಯ ಪಟ್ಟವನ್ನು ನಿನಗೆ ಕಟ್ಟಿಸಲು ನಾನು ಬಾಧ್ಯನೇ ಇದ್ದರು ಭಾಗ್ಯಹೀನನಾದುದರಿಂದ ಇನ್ನೇನು ಮಾಡಲಿ? ನೀನು ಬಯಸಿರಲಿಲ್ಲ, ನಿಜ. ನಾನಾಗಿ ಭರವಸೆಯನ್ನಿತ್ತಿದ್ದೆನು. ವಿಭೀಷಣ, ನನ್ನನ್ನು ಕ್ಷಮಿಸು. ನನ್ನ ಅಪೇಕ್ಷೆಯೊಂದನ್ನು ಪೂರೈಸು. ಇದೋ ಈ ಲಕ್ಷ್ಮಣನೊಂದಿಗೆ ಹೋಗು. ಅವನು ಭರತನಿಗೆ ಹೇಳುತ್ತಾನೆ, ನಮ್ಮದೇ ಆದ ಸಾಕೇತವನ್ನು ತಮ್ಮನಾದ ಭರತನು ಸಂತೋಷದಿಂದ ನಿನಗೆ ಒಪ್ಪಿಸುತ್ತಾನೆ. ಅದನ್ನು ಸ್ವೀಕರಿಸಿ ಅಯೋಧ್ಯೆಯ ಅರಸನಾಗಿಯಾದರೂ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ನನ್ನನ್ನು ಮಾತಿನ ಋಣದಲ್ಲಿ ಬೀಳದಂತೆ ಕೃಪೆ ಮಾಡು. ನಿನ್ನ ಅಣ್ಣನನ್ನು ಸಂಹಾರ ಮಾಡಲು ನನಗೆ ಶಕ್ತಿ ಇದ್ದರೂ ಸೀತೆಯನ್ನು ಬಿಡಿಸಿಕೊಳ್ಳುವ ಭಾಗ್ಯವಿಲ್ಲದ ನಾನು ಅವನನ್ನು ಮರ್ದಿಸಲಾರದೆ ಹೋಗಿರುವೆನು. ಅಂತೆಯೇ ನಿನಗಿತ್ತ ಮಾತನ್ನು ಪೂರೈಸಲೂ ಅಸಮರ್ಥನಾದೆನು. ನನ್ನ ಮೇಲೆ ದಯವಿಟ್ಟು ವಿಭೀಷಣ ಹೋಗು, ನಮ್ಮ ಸಾಕೇತವನ್ನಾಳು ಎಂದು ಅವನು ಮೈದಡವಿಯೇ ನುಡಿದು ಹನಿದುಂಬಿದ ಕಣ್ಣುಗಳಿಂದ ದಿಗಂತವನ್ನು ದಿಟ್ಟಿಸಿದನು. ಎಲ್ಲರೂ ಯಾವ ಮಾತನ್ನಾಡಬೇಕು ಅದನ್ನರಿಯದೇ ತರಹರಿಸುತ್ತಿದ್ದರು. ವಿಭೀಷಣನು ಮಾತ್ರ ನಸುನಕ್ಕು, ಧೀಯ, ಈ ವ್ಯಾಕುಲವು ನಿನಗೇಕೆ? ನಿನ್ನಿಂದಲೂ ನಮ್ಮಣ್ಣನು ಸಂವೃತನಾಗದಿದ್ದರೆ ಮತ್ತೆ ಯಾರಿಂದ ತಾನೇ ಸೋಲಿಸಲ್ಪಡಬೇಕು? ನಿನ್ನ ಮಹಾಮಾರ್ಗಣವು ಈಗಲೂ ಅವನ ತಲೆಗಳನ್ನು ಕಡಿದೊಟ್ಟುತ್ತಲೇ ಇದೆ. ಬಾಣದ ಶಕ್ತಿಯು ನಿನ್ನ ಮಹಿಮೆಯೂ ಏನೇನೂ ಕಡಿಮೆ ಆಗಲಿಲ್ಲ. ನಮ್ಮಣ್ಣನ ತಲೆಗಳು ಎಷ್ಟು ಕಡಿಯಲ್ಪಟ್ಟರೂ ಮತ್ತೆ ಮೂಡಿಕೊಳ್ಳುವಂತೆ ಪರಮಶಿವನೇ ಅನುಗ್ರಹಿಸಿದ್ದಾನೆ. ಆದುದರಿಂದ ತಲೆ ಕಡಿದು ಲಂಕೇಶ್ವರನನ್ನು ಸಂಹರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಈ ದಶಕಂಧರನ್ನೊಮ್ಮೆ ಹಿಂದೆ ಕೈಲಾಸದ ಪರಿಸರದಲ್ಲಿ ನಂದಿಕೇಶ್ವರನ ಉರಸ್ಸಿಗೆ ಜಂಬೀರ ಫಲವನ್ನೆಸೆದು ಏಡಿಸಿದಾಗ ನೀನು ನಿನ್ನುದರಕ್ಕೆ ಬಾಣತಾಗಿ ಸಾಯು ಎಂದು ಅವನು ಇವನನ್ನು ಶಪಿಸಿದ್ದಾನೆ. ಆದುದರಿಂದ ಮಹಾಬಾಣವು ರಾವಣನ ಉರಪ್ರವೇಶವನ್ನು ಸೇರಿಯೇ ಅವನ ಮರಣ ಉಂಟಾಗಬೇಕಾಗಿದೆ ಎಂದು ನಿವೇದಿಸಿಕೊಂಡನು. ಅದನ್ನು ಕೇಳಿ ಕಪಿವೀರರ ಆನಂದಕ್ಕೆ ಪಾರವೇ ಇರಲಿಲ್ಲ. ಶ್ರೀರಾಮನು ಅದನ್ನು ಕೂಲಂಕುಷವಾಗಿ ವಿವೇಚಿಸಿಕೊಂಡು ಅದೇ ಪರಿಗ್ರಹವೆಂದು ಮನಗಂಡನು. ಅಂತೆಯೇ ಎದ್ದು ನಿಂತು ರಾವಣನಿಗೆ ತಾನು ಪ್ರಯೋಗಿಸಿದ್ದ ಮಹಾಸ್ತ್ರವನ್ನು ಉಪಶಮಿಸಿದನು. ವಿ ಎನ್ ಭಾಗವತ್ ವರ್ಬಳ್ಳಿ.